ಆಕಾಶವಾಣಿ ಧಾರವಾಡ. ಯಶಸ್ವಿ ಜೀವನದ ಸೂತ್ರಗಳು ಈ ಕುರಿತು ಅಮೆರಿಕಾದಲ್ಲಿ ನೆಲೆಸಿರುವ ಉದ್ಯಮಿ ಬಸವರಾಜ್ ಸುಳಿಗಾವಿ ಅವರೊಡನೆ ಸಂದರ್ಶನ. ಸಂದರ್ಶಕರು ಶರಣಬಸವ ಚೋಳೀನ್. ಆತ್ಮೀಯ ಕೇಳುಗರೆ ನಮಸ್ಕಾರ. ಇವತ್ತ ಅವಕಾಶಗಳು ಅಂತಂದ್ರೆ ಭಾರತ ಕೂಡ ಈಗ ಅವಕಾಶಗಳ ಆಗರಣೆ. ಆದರೆ ಅವುಗಳನ್ನ ನಾವು ತೆಗೆದುಕೊಳ್ಳುವ ವಿಧಾನ ನಮ್ಗೆ ಗೊತ್ತಿರಬೇಕು. ಈಗ ನಮ್ಮ ಭಾರತೀಯರು ವಿಶ್ವದ ಎಲ್ಲೆಡೆ ತಮ್ಮ ಛಾಪನ್ನು ಮೂಡಿಸಿದ್ದಾರೆ. ಇವತ್ತ ನಮ್ಮ ಜೊತೆಗೆ ಅಮೆರಿಕನ್ನಡಿಗರಿದ್ದಾರೆ. ಶ್ರೀ ಬಸವರಾಜ್ ಸುಳಿಗಾವಿ ಅವರು. ನಿಜವಾಗಿ ಅವರು ನಮ್ಮ ಸಹೋದ್ಯೋಗಿ. ನಾವು ಎಲ್ಲ ಕೂಡ ಓದ್ತಾ ಇದ್ವಿ ಆ ಒಂದು ಕಾಲದೊಳಗೆ ಕರ್ನಾಟಕ ಕಾಲೇಜಿನ ವಿದ್ಯಾರ್ಥಿಗಳು. ಅವಾಗ ಅಮೆರಿಕ ಅನ್ನೋದು ಬಹುದೂರದ ಕನಸು. ಯಾಕಂದ್ರೆ ಅದು ಎಲ್ಲರಿಗೂ ಸಿಗುವ ಅವಕಾಶ ಇದ್ದಿಲ್ಲ. ಬಸವರಾಜ್ ಅವರಿಗೆ ಅದು ಅವಕಾಶ ಸಿಕ್ತು. ಹೀಗಾಗಿ ಅಮೆರಿಕಕ್ಕೆ ಹೋದ್ರು. ಅಲ್ಲಿ ತಮ್ಮ ಅನುಭವಗಳನ್ನ ನಮ್ಮ ಜೊತೆ ಹಂಚಿಕೊಳ್ಳಕ್ಕೆ ಇವತ್ತು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಆತ್ಮೀಯ ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಸುಳಿಗಾವಿ ಅವರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ. ನನ್ನ ಸ್ಕೂಲಿಂಗ್ ಎಲ್ಲ ಬಿಜಾಪುರ ಸೈನಿಕ್ ಸ್ಕೂಲ್ ಅಲ್ಲಿ ಆಯ್ತು. ಆಮೇಲೆ ಕೆಸಿಡಿಗೆ ಬಂದಿದ್ದೆ. ಆಮೇಲೆ ಕೆಸಿಡಿಯಿಂದ ಅಗ್ರಿ ಕಾಲೇಜ್ ಧಾರವಾಡಿಗೆ ಹೋದೆ. ಅಲ್ಲಿಂದ MS ಮಾಡಿ ರೋಟರಿ ಫೆಲೋಶಿಪ್ ತಗೊಂಡು USCಗೆ ಹೋದೆ. ಅಲ್ಲಿ ಐವಾ ಸ್ಟೇಟ್ ಯೂನಿವರ್ಸಿಟಿ ಅಂತ ಅಲ್ಲಿ ಐ ಡಿಡ್ ಮೈ ಮೇಜರ್ ಇನ್ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಂಡ್ ಸ್ಟಾಟಿಸ್ಟಿಕ್ಸ್. ನೌ ಐ ಆಮ್ ಎ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್ ಅಂಡ್ ಎಕ್ಸ್ಪರ್ಟೀಸ್ ಆನ್ ಎನರ್ಜಿ ಅಂಡ್ ಹೆಲ್ತ್ ಕೇರ್ ಅಂಡ್ ಇನ್ಶೂರೆನ್ಸ್. ಸೊ ಐ ಆಮ್ ವರ್ಕಿಂಗ್ ಆನ್ ಮೋರ್ ಆನ್ ಬಿಸಿನೆಸ್ as well as product development, including program management and portfolio management. So this is where I am right now. So over the last 30 years, you can say I have seen a lot of things in my own personal life. To start with, just to give you, the real facts, I landed in USA with $500 in my pocket. $500 in the just land ade. Ella fellowship ittu enittu. But anyway, that was and we are from a very middle class with 4 sisters and 1 brother. So my brother was mainly taking care of us. So I would be indebted ever for him, Satish Suligavi anta. So nam sisters who now because we lost our father who was a classmate of Dr. Saudati, Vice Chancellor Karnataka University. My father was a professor in Bombay University and he had a major heart attack while in service only. We lost him when I was in 10th grade. So from 10th grade onwards, all the way till I finished my masters, I was on scholarship. National merit aitu, US merit aitu. So that's how the journey started. I had 2 things in life. When I was in 10th standard, I had decided either if I stay back in India, I will be either a civil servant or get out of the country. That's all. That was my guru. So that's how we learned the philosophy too. So I tried my forest service and civil service. I could go up to mains and, forest service interview go to hogi. We just moved off, aglila. Then I got, in the meantime, while studying for the civil services, matti the forest services, I took IIM also. And I got selected in IIM PhD program for Ahmedabad, where before that I got a Rotary Fellowship. So I ended up picking up Rotary Fellowship. In the meantime, also I had an experience to work with Central Silk Board since I got selected as a central government scientist entrance exam dalli. So I joined Mysore for 1 year, very short stint, resigned and moved took a large plunge and risk. The journey, the start itself is so exclaiming, overwhelming. Because ಈಗ ಆವಾಗಿನ ಕಾಲದೊಳಗ IAS ಆಗ್ಬೇಕು ಅಂತ ಹೇಳಿ ಸಾಕಷ್ಟು ಜನ ಕನಸಿತ್ತು. ನನ್ನ ಸ್ನೇಹಿತ ಅರುಣ್ ದಳವಾಯಿನೂ ಪ್ರಯತ್ನ ಮಾಡಿದ್ರು. ಅವ್ರ ಅಣ್ಣ ಅಶೋಕ್ ದಳವಾಯಿ IAS ಆಫೀಸರ್ ಆಗಿ ತುಂಬಾ ಹೆಸರು ಮಾಡಿದ್ರು. ಅವ್ರ ದಾರಿ ಒಳಗ ನಾವೆಲ್ಲ ನಮಗ ಅವರೊಂಥರ ಮಾರ್ಗದರ್ಶಿ ಇದ್ದಂಗಾಗಿ ನಾವು ಪ್ರಯತ್ನ ಮಾಡಿದ್ವಿ. ನಾವು ಮಿಡಲ್ ಕ್ಲಾಸ್ ಅಂದ್ಕೊಳ್ಳೇನ ನೌಕರಿ ಮಾಡೋ ಅವಕಾಶ ಸಿಕ್ತಿ ಹೋದ್ವಿ. ನೀವು ನಿಮ್ಮ ಕಥೆಯನ್ನು ಹೇಳ್ಕೊಂಡ್ರಿ. ನಿಮ್ಮ ಒಂದು ಸೈನಿಕ್ ಸ್ಕೂಲ್ನ ಕಥೆ ಹೇಳ್ಬೋದಾ? ಯಾಕಂದ್ರೆ ಸೈನಿಕ್ ಸ್ಕೂಲ್ನಿಂದ ಬಂದಂತವ್ರು ವಿಶಿಷ್ಟವಾಗಿರ್ತಾರೆ. ಯಾಕಂದ್ರೆ ಮನೆ ಬಿಟ್ಟಿರುವಂತಹ ಒಂದು ಲಿವಿಂಗ್ ಅವೇ ಫ್ರಮ್ ದ ಫ್ಯಾಮಿಲಿ ಸಾಕಷ್ಟು ಕಳ್ಕೊಂಡಿರ್ತಾರೆ. ಮತ್ತೆ ಆಲ್ರೆಡಿ ನೀವು ಅಪ್ಪಾಜಿಯನ್ನು ಬೇಗ ಕಳ್ಕೊಂಡಂತವ್ರು. ಆ ಕಳ್ಕೊಂಡದ್ದೇನಿದೆಯಲ್ಲ ಅದನ್ನ ಪಡ್ಕೊಳ್ಳಿಕ್ಕೆ ನಾವು ಸಾಕಷ್ಟು ಹರಸಾಹಸ ಪಡ್ಬೇಕಾಗುತ್ತೆ. ಆದ್ರೆ ಅದು ಒಂದು ಸವಾಲಾಗಿ ಸ್ವೀಕರಿಸಿ ಈಗಿನ ಅಪ್ಪ ಇಲ್ಲ ಅನ್ನೋದು, ಆಮೇಲೆ ಅಮ್ಮ ಅಣ್ಣ ಎಲ್ಲರೂ ಬಿಟ್ಟಿರುವಂತದ್ದು ಸೈನಿಕ್ ಸ್ಕೂಲ್ ವಾತಾವರಣ ಇತ್ತಲ್ಲ,
ಶ್ರೀ ಬಸವರಾಜ್ ಸುಳಿಗಾವಿ ಅವರು. ನೀವು ಅದನ್ನ ಹೆಂಗ್ ತಗೊಂಡ್ರಿ? ಅದು ಹೆಂಗ್ ನಿಮಗೆ ಒಂದು ದೂರದೃಷ್ಟಿ ಅಥವಾ ದೂರಗಾಮಿಯನ್ನ ವ್ಯಕ್ತಿತ್ವ ವಿಕಸನ ಮಾಡ್ಲಿಕ್ಕೆ ಆ ಒಂದು ಲೋನ್ಲಿನೆಸ್ ನಿಮ್ಗೆ ಸಹಕಾರಿ ಆಯ್ತು? ಅದರಲ್ಲಿ ನಮ್ಮ ತಾಯಿಯವ್ರದ್ದು ಬಹಳ ಮಹತ್ವದ ಪಾತ್ರ ಇದೆ. ನಮ್ಮ ತಾಯಿಯವರು, ನಮ್ಮ ಮನೆಯಲ್ಲಿ ಎಲ್ಲರೂ ಮಾಸ್ಟರ್ಸ್ ಇದ್ದಾರೆ, ಇನ್ಕ್ಲೂಡಿಂಗ್ ಮೈ ಸಿಸ್ಟರ್ಸ್, ಬ್ರದರ್. ನಮ್ಮ ತಾಯಿ ಆಲ್ವೇಸ್ ಪುಟ್ ಲಾಟ್ ಆಫ್ emphasis on education, though she was single-handed mother after, almost for 40 years. She survived after my father's death, So, Matoshri, I'm always indebted to my mom and my brothers and sisters. Whatever the personality I have today is all because of their sacrifice and, endurance. ಒಂದು ಸಿಂಪಲ್ ಮಾತಲ್ಲಿ ಹೇಳ್ಬೇಕಂದ್ರೆ, ತಾಯಿಯವರು ಆಲ್ವೇಸ್ ಎನ್ಶೂರ್ ದಟ್ you study and you try to meet the goals, and whatever best she could help, she with her 7th standard learning from the age old, she used to always be willing to take risk, and she said manas madidre manasiddare marga anta ಹೇಳ್ತಿದ್ಲು. And that's how I also, and my dad used to always tell me, do your best, it's always you can reach high goals. And that's how I ended up, and with the good friends like the Wise and my other classmate also, few classmates have become IFS, IAS, and my army because of, as Chaulin was saying, Sainik School Bijapurದಿಂದ ನನ್ನ classmates who Lieutenant Generals of Indian Army and Vice Admiral of Indian Navy ಆಗಿದ್ದಾರೆ. So so we have achieved some great things, though we come all from very middle class, and it's been challenging life. ಆಮೇಲೆ ಒಂದು ಸಿಂಪಲ್ ಹೇಳ್ಬೇಕಂದ್ರೆ, as long as you have fire in the belly, you can reach heights. Oh, fantastic. That's my always been motto. So ನಿಮಗೆ if you don't have fire, there's absolutely you cannot do anything. ನಿಮಗೆ ಏನ್ ಬೇಕಾದ ಫೆಸಿಲಿಟಿ ಕೊಟ್ಟರು ಸದಕ್ಕೆ, you must be crorepati or whatever your parents, but you cannot do anything unless you don't have fire. ಇದಕ್ಕೆ ಒಂದು ಇಲಿಸ್ಟ್ರೇಷನ್ ಕೊಡ್ಬೇಕು. ನಂದು MS ಮಾಡ್ಬೇಕಾದ್ರೆ ನಾನು ಇದರಲ್ಲಿ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಐವಾ ಸ್ಟೇಟ್ ಅಲ್ಲಿ, there was a period when after the graduation there was no job, and unfortunately even the apartment was out. So for a month I slept in the car and woke up. I had a car. So that much hardship. So unless you have, because you have to succeed, that was your intention, you have left the country, you cannot come back. So it's a challenge what you take. So that's how your life should be. So that tells you all. ಮಾತು ಕೇಳ್ತಾ ಇದ್ರೆ ನಮಗೊಂಥರ ರೋಮಾಂಚನ. ಯಾಕಂದ್ರೆ ವಿಶೇಷವಾಗಿ ಈ ಒಂದು ಮ್ಯಾಜಿಕ್ ಆಫ್ ಥಿಂಕಿಂಗ್ ಬಿಗ್ ಅಂತ ಪುಸ್ತಕ ಇದೆ. ಅಂದ್ರೆ ಯಾವಾಗ್ಲೂ ಕೂಡ ನಾವು ದೊಡ್ಡದಾಗಿ ವಿಚಾರ ಮಾಡಬೇಕು, ಮತ್ತೆ ಆಮೇಲೆ ನಮ್ಮೊಳಗ ಆ ಕನಸನ್ನ ಬೆನ್ನತ್ತುವಂತ ಒಂದು ಫೈರ್ ಇರಬೇಕು. ಅದಿದ್ದಾಗ ಮಾತ್ರ ನಾವು ಮುಂದುವರಿತೀವಿ. ತಾವು ಆ ಒಂದು ಸಂದರ್ಭದೊಳಗ ಅವಾಗ ಅಮೆರಿಕ ಅಂದ್ರೆ ಅದೊಂಥರ ದೂರಗಾಮಿ, ಅಂದ್ರೆ ಬಹಳ ದೂರ ಇತ್ತು. ಅವಾಗ ಇನ್ನೂ ಅಷ್ಟು ಅದೇ ತಾನೇ ಜಾಗತೀಕರಣ ಆಗುವಂತ ಇತ್ತು. ಅಂದ್ರೆ ಭಾರತೀಯರ ಅಮೆರಿಕಕ್ಕೆ ಹೋಗೋ ಸಂಖ್ಯೆ ಬಹಳ ಕಡಿಮೆ. ಅಮೆರಿಕದಲ್ಲಿ ಅವಕಾಶಗಳು ಇದೆ, ಮತ್ತೆ ಅಲ್ಲಿ ಸಂಸ್ಕಾರ ಸಂಸ್ಕೃತಿ ಬೇರೆ ಇದೆ, ಮತ್ತೆ ಅಲ್ಲಿ ಮುಂದುವರೆದ ಜನ, ಅಲ್ಲಿ ನಾವು ಬದುಕು ಕಟ್ಟಿಕೊಳ್ಳಕ್ಕೆ ಸಾಧ್ಯ ಆದ್ರೆ ಖಂಡಿತವಾಗಿ ಸುಂದರವಾಗಿರುತ್ತೆ ಅಂತ ಹೇಳಿ ಕನಸು ಕಾಣುವಂತ ಬಹಳ. ತಮಗೆ ಅದು ಸಾಧ್ಯ ಆಯ್ತು ಹೋಗ್ಲಿಕ್ಕೆ? ಏನು ಅಮೆರಿಕಕ್ಕೆ ಹೋಗೋಕ್ಕಿಂತ ಮೊದಲು ನಿಮಗೆ ಅಮೆರಿಕ ಬಗ್ಗೆ ಏನ್ ಗೊತ್ತಿತ್ತು? ಅಲ್ಲಿ ಹೋದ್ಮೇಲೆ ಅಮೆರಿಕ ಬಗ್ಗೆ ನಿಮ್ಗೆ ಗೊತ್ತಿದ್ದ ವಿಷಯಗಳು ಸರಿನಾ ತಪ್ಪಾ ಅಂತ ಅನಿಸಿದ್ದು ಹೇಗೆ? ಆರಂಭಿಕವಾಗಿ ಅಮೆರಿಕಕ್ಕೆ ಹೋಗೋ ವಿಚಾರ ಮಾಡಿದಾಗ ಅಹಮದಾಬಾದ್ನಲ್ಲಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮ್ಯಾನೇಜ್ಮೆಂಟ್, ಅದರೊಳಗೆ ನಿಮ್ಗೆ ಒಳ್ಳೆ ಉತ್ತಮ ಸೀಟ್ ಲಭ್ಯ ಇದ್ರೂ ಕೂಡ ಅಮೆರಿಕಕ್ಕೆ ಹೋದ್ರಿ. ಅಷ್ಟು ನಿಮಗೆ ಅದು ಸೆಳಿತಾ ಇತ್ತು. ಆ ಕುರಿತಂತೆ ತಮ್ಮ ಆರಂಭಿಕ ಅನುಭವಗಳನ್ನ ಶ್ರೀ ಬಸವರಾಜ್ ಸುಳಿಗಾವಿ ಅವರೇ ಹೇಳ್ಕೋಬಹುದಾ? ನಾನು ನಿಮಗೆ ಮೊದಲು ಹೇಳಿದಂಗೆ ನನಗೆ ಎರಡೇ ಗುರಿ ಇತ್ತು ಅಂತ ಹೇಳಿದ್ನಲ್ಲ. ಒಂದು ಸಿವಿಲ್ ಸರ್ವಿಸಸ್ ಅಥವಾ ಫಾರೆಸ್ಟ್ ಸರ್ವಿಸಸ್, ಇಲ್ಲಾದ್ರೆ ಡೈರೆಕ್ಟ್ಲಿ ಗೋ ಔಟ್ಸೈಡ್ ದ ಕಂಟ್ರಿ. ಸೊ ವಿತ್ ದಟ್ ಇಂಟೆನ್ಷನ್ ಐ ಟುಕ್ ದ ಪ್ಲಂಜ್, ದೋ ಬಿಕಾಸ್ in the middle class, when you have a central government job and scientist post, everybody will say why you want to go and take a plunge and take a risk. But I said, let me handle it. So that was the intention. So I plunged. And about America, I knew a little bit, how things are, because few of my relatives were there, uncles and all. Namma tayi tammagolu idralli. So a little bit when they used to come to vacation and all, I used to interact, but I was not totally involved. I said, I know, because I used to tell my mom always that, don't worry, if I need to go, I'll go, So I have confidence, so that's helped me. And always I try to align with that thought process, and I did struggle quite a bit. ನನ್ನ ಫ್ರೆಂಡ್ಸು ಕೆಲವೊಬ್ರು they did ಇಲ್ಲಿ ಅಗ್ರಿಕಲ್ಚರ್ ಕಲಿಬೇಕಾದ್ರೆ ಹಳ್ಳಿಯಿಂದ ಬಂದವರು, ಅವ್ರಿಗೆಲ್ಲ ಹೆಂಗೆ ಓದ್ಬೇಕು, ಹೆಂಗೆ ಇದು ಮಾಡಬೇಕು ಅಂತ ಕೋಚ್ ಮಾಡ್ತಾ ಇದ್ದೆ, ಸಿವಿಲ್ ಸರ್ವಿಸ್ ಅಥವಾ ಅದು. ಸೊ ಮೆನಿ ಆಫ್ ಮೈ ಬ್ಯಾಚ್ಮೇಟ್ಸ್, ಮೈ ಕಲೀಗ್ಸ್ ಹೂ ಯೂಸ್ ಟು ಸ್ಟಡಿ ವಿತ್ ಮೀ, ದೇ have become IPS, IAS, commercial tax and all. And we as a group from middle class, I know the people who stayed in sports college there, sports hostel, Uday hostel Pakka and all that. So we used to stay in Saptapur. So
Those days were totally different. And now with the digital media bandu, the seriousness, and I see a lot of academies for every 100 yards, on this KCD KUD road. Everybody cannot be IAS officer. There's only, 0.001%. I know everybody goes to academy, gets a t-shirt and wears it. It doesn't mean that you're going to become IAS. IAS is totally different. If you have seen 12th Fail movie, you'll come to know. ಯಾ ಬಸವರಾಜ್, ಈಗ ನೋಡ್ರಿ, ನಮಗೆ ನೀವು ಅಮೆರಿಕಕ್ಕೆ ಹೋಗಕ್ಕಿಂತ ಸಂದರ್ಭದೊಳಗೆ ಕೆಲವೊಂದು ತುಂಬಾ ಅತ್ಯುತ್ತಮವಾಗಿ ವಿಶ್ಲೇಷಣೆ ಮಾಡಿದ್ರಿ. ಅಂದ್ರೆ ಹೇಗೆ ಅವಕಾಶಗಳು ನಮ್ಮಲ್ಲಿ ಕೂಡ ಇತ್ತು ಅನ್ನೋದನ್ನ. ಅಂದ್ರೆ IAS ಆಗ್ಲಿಲ್ಲ ಅಂದ್ರೆ ಕೂಡ ನೋಡ್ರಿ, ನನಗೆ IAS ಆಗ್ಲಿಲ್ಲ, ಆದ್ರೆ ನಾನು ಆಕಾಶವಾಣಿಗೆ ಬಂದೆ. ಹೀಗೆ ಅಂದ್ರೆ ಅವಕಾಶಗಳು ದೊಡ್ಡದಿಲ್ಲ ಅಂದ್ರೆ ಸಣ್ಣದರ ಸಿಗ್ತದೆ. ಆದ್ರೆ ಅದಕ್ಕೆ ಪ್ರಯತ್ನ ಮಾಡೋದು ಒಂದು ಛಲ ಇರಬೇಕು, ಫೈರ್ ನಮ್ಮೊಳಗಿರ್ಬೇಕು ಅನ್ನೋದು. ಯು ರಿಯಲಿ ಟೋಲ್ಡ್ ದ ವೆರಿ ನೈಸ್ ಫ್ಯಾಕ್ಟರ್ ಬಿಕಾಸ್ ದಟ್ಸ್ ಯುವರ್ ಎಕ್ಸ್ಪೀರಿಯನ್ಸ್ ಅಂಡ್ ಯು ಹ್ಯಾವ್ ಗೈಡೆಡ್ ಸೋ ಮೆನಿ ಸ್ಟೂಡೆಂಟ್ಸ್ ಆಲ್ಸೋ ಟು ಪಾಸ್ ದೀಸ್ ಎಕ್ಸಾಮಿನೇಷನ್ಸ್. ಸೋ ನೈಸ್, ಫ್ಯಾಂಟಾಸ್ಟಿಕ್. ಈಗ ಅಮೆರಿಕಕ್ಕೆ ಹೋದ್ರಿ ಬಸವರಾಜ್ ಸುಳಿಗಾವಿ. ಸೊ ಅಮೆರಿಕ ಒಂದು ಅವಕಾಶಗಳ ಆಗರ. ಅಮೆರಿಕ ಆಲ್ರೆಡಿ ಪ್ರೋಗ್ರೆಸಿವ್ ಯಾಕೆ ಅಂದ್ರೆ ಅದು ಡಾಲರ್ ಇದೆ. ಅಂದ್ರೆ ಆ ಡಾಲರ್ ಇರೋದ್ರಿಂದ ಅದೇ ಒಂದು ಶಕ್ತಿ. ಯಾಕಂದ್ರೆ ಅಲ್ಲಿ ನಾವು ಇಲ್ಲಿ ಗಳಿಸೋ ರೂಪಾಯಿದಲ್ಲಿ ಗಳಿಸ್ತೀವಿ, ಅಲ್ಲಿ ಡಾಲರ್ ಗಳಿಸಿದಾಗ ರವಿಶಂಕರ್ ಭೋಪಳಪ್ಪ ನನ್ನ ಸ್ನೇಹಿತರೊಬ್ರು ಹೇಳ್ತಿದ್ರು, ಅಂದ್ರೆ ನೀವು ಅಲ್ಲಿ ಡಾಲರ್ ಗಳಿಸ್ತೀರಿ, ನೀವು ಸಮಾಜಕ್ಕೆ ಏನಾದ್ರು ಕೊಡಿ ಅಂತೇಳಿ. ಅಂದ್ರೆ ಆ ಒಂದು ಮಟ್ಟಿಗೆ ನಾವು ಬೆಳೀಲಿಕ್ಕೆ ಸಾಧ್ಯ ಅದ. ಆದ್ರೆ ಆರಂಭಿಕವಾಗಿ ಸಾಕಷ್ಟು ಹಾರ್ಡ್ಶಿಪ್ಗಳನ್ನ ಯು ಹ್ಯಾಡ್ ಫೇಸ್ ಸೋ ಮೆನಿ ಹಾರ್ಡ್ಶಿಪ್. ನೀವು ಹೇಳಿದ್ರಲ್ಲ, ಕಾರಲ್ಲೇ ನಾವು ಒಂದು ತಿಂಗಳು ಇರಬೇಕಾಯ್ತು ಅಂತ. ದಟ್ಸ್ ಕ್ವೈಟ್ ನ್ಯಾಚುರಲ್ ಬಿಕಾಸ್ ಯಾವಾಗ್ಲೂ ಕೂಡ ಒಂದು ಏನೇ ಹತ್ಬೇಕು ಅಂತಂದ್ರೆ ಏನೇ ಎಷ್ಟು ದೊಡ್ಡದೇನು ಗೊತ್ತಿರುವುದಿಲ್ಲ. ಬಟ್ ಸ್ಟಿಲ್ ಹೌ ಯು ಫೆಲ್ಟ್ ಅಮೆರಿಕಾ ಆಸ್ ಅನ್ ಅಪಾರ್ಚುನಿಟಿ ಫಾರ್ ಯು? Yeah, America is really a lot of opportunities. It's all individual effort. So if you want to, ಈಗ ನಾ ಹೇಳಿದ್ನಲ್ಲ, ನನಗೆ ಬಾರ್ಮನ್ ಮಾಡಿದ್ದಾರೆ, sleeping without home and all that. It's not only me, because I know people who have started IT company who are millionaires who did that same thing. ಒಬ್ರಗಡೆ ಅಂತಿದ್ರು, ಅವ್ರು ಮಾತಾಡಿದ್ದೆ ನಾನು, ನಾರ್ತ್ ಕೆನಡಾ, ಸೌತ್ ಕೆನಡಾ. He also did. He went to California. He stayed in California for almost a month in the car, and he has started a software company. He was supporting almost 700 people. He's become a multi-billionaire, and he closed the company, sold the company also. So it's always challenges and things. Americadalli ondandre life is very extreme in the sense with $1 or $10 you can survive, or you can spend $100 also. Okay. It's all given because you get the luxury of the best and luxurious goods. At the same time you get the normal level things also. It's a land of opportunity and plenty. So a lot of wastage, but also at the same time they do recycle. So if you read American statistics and all, they say about almost 66% of the wastage is recycled. So which is very, very high percentage. And amount of waste and, amount of plenty food that is wasted, they try to recycle. So that's a thing that we need to learn from Western economies. How do they manufacture so much, and how they reutilize, reusability in terms of different products and services. That's really alarming to learn. ಆಮೇಲೆ ಅಮೆರಿಕಾದಲ್ಲಿ ಎವ್ರಿಬಡಿ ಆರ್ ವೆರಿ ಸೆಲ್ಫ್ ಇಂಡಿಪೆಂಡೆಂಟ್. ಈಗ ನಿಮ್ ವರ್ಕ್ ಆಯ್ತು, ನಿಮ್ಮ ಇದು ಆಯ್ತು. ಆಮೇಲೆ ವೀಕೆಂಡ್ಸ್ ವಿ ಸ್ಪೆಂಡ್ ಟೈಮ್. ಮಂಡೇ ಟು ಫ್ರೈಡೇ ಇಸ್ ವೆರಿ ಬ್ಯುಸಿ. ಫಾರ್ ಎಕ್ಸಾಂಪಲ್ ಅವರ್ ವರ್ಕ್ ಸ್ಟಾರ್ಟ್ಸ್ ಐ get up around 5:36. So 6:37 ಅಂದ್ರೆ ವರ್ಕ್ ಸ್ಟಾರ್ಟ್ ಆಗುತ್ತೆ. So basically and up to 5 to 6 in the evening we are busy. At times we even take lunch on the table having meeting, so you don't get to get out. Though we say it's work from home, but still we are occupied. So I go to 3 days office, but otherwise, 2 days I work from home. Monday to Friday, we totally give the time, Kayakave Kailasa Antanda, we follow that. Saturday, Sunday, we try to chill out, take some time off. Family gatherings, friends gatherings, VSNA gathering, ಹಿಂಗೇನೇನಾರು ಇರ್ತಾವೆ. ದಿವಾಲಿ ಸೆಲೆಬ್ರೇಷನ್, ದಸರಾ ಸೆಲೆಬ್ರೇಷನ್ಸ್, ಟೆಂಪಲ್ ವಿಸಿಟ್ಸ್, ಟೆಂಪಲ್ ದಲ್ಲಿ ಹೋಗೋದು, ಇದು. ಸೊ ಆಲ್ ದೋಸ್ ಥಿಂಗ್ಸ್ ವಿಲ್ ಬಿ ದೇರ್. ಸೊ ಇಟ್ಸ್ ಅ ಚಾಲೆಂಜಿಂಗ್ ಥಿಂಗ್ ಬಿಕಾಸ್ ಯು ಹ್ಯಾವ್ ಟು ಅಕಾಮಡೇಟ್ your family values, your work values, and then bring up the family. And there is no yappa anna to help you. So here when I come back in India, I see there are so many labors at your house, somebody to do your dishes, to do your clothes, somebody to cook for you. These are all, luxuries. There alone. Yeah, there we manage ourselves work, we manage our own food, we clean our dishes, do our laundries. So it's a totally different aptitude and, how you look at life and the value of life. ಬಸವರಾಜ್, ಈಗ ನೋಡ್ರಿ,
ನಮ್ಮಲ್ಲಿ ನಾವು ಹೇಳಿದ್ವಿ, ಬಸವಣ್ಣವರು ಕೋಟ್ ಮಾಡಿದ್ರಿ, ಅಂದ್ರೆ ನಮ್ಮದು ಫ್ಯಾಮಿಲಿ ವ್ಯಾಲ್ಯೂಸ್ ಏನಿದೆಲ್ಲ ಇಂಡಿಯನ್ ನಲ್ಲಿ ಫ್ಯಾಮಿಲಿ ವ್ಯಾಲ್ಯೂಸ್ ಆರ್ ಮೋರ್, ವಿ ಆರ್ ಮೋರ್ ಅಟ್ಯಾಚ್. ರೈಟ್. ಅದು ಬಹುಶಃ ನಿಮಗೆ ಅಲ್ಲಿ ಅಮೆರಿಕ ಯಾಂತ್ರಿಕತ ಜೀವನ ಸ್ವಲ್ಪ ಜಾಸ್ತಿ. ಈ ಕಡೆ ಹೋದವರಿಗೆ ಅದು ಎಷ್ಟೋ ಸರಿ ಅನಿಸುತ್ತೆ, ಅಡ್ಜಸ್ಟ್ ಆಗದೆ ಇದ್ದವರಿಗೆ ವಾಪಸ್ ಬಂದ್ಬಿಟ್ಟಿದ್ದಾರೆ ಎಷ್ಟೋ ಜನ. ಈಗ ನಮ್ಮ ಫ್ಯಾಮಿಲಿ ವ್ಯಾಲ್ಯೂಗಳೇನಿದೆ ಅಲ್ಲ, ಅಂಡ್ ಮೆನಿ ಹೌ ರಿಯಲಿ ಇನ್ಕಾರ್ಪೊರೇಟೆಡ್ ದೇರ್. ಫ್ಯಾಮಿಲಿ ವ್ಯಾಲ್ಯೂಗಳನ್ನು ಮಾಡಿ ನಮ್ಮ ಕನ್ನಡ ಸಂಘಗಳನ್ನು ಕಟ್ಟಿಕೊಂಡು ಅಥವಾ ಭಾರತೀಯ ಸಂಘಗಳನ್ನು ಕಟ್ಟಿಕೊಂಡು ಅಲ್ಲಿ ಒಂದು ನಮ್ಮ ದೇವಸ್ಥಾನದ ಕಲ್ಪನೆ ಇರಬಹುದು, ನಮ್ಮ ಒಂದು ಏನು ಭಾರತೀಯತೆ ಅನ್ನೋದೇನಿದೆಯಲ್ಲ ಅದು ಒಂದು ದೇಶವಾಗಿ ಉಳಿದಿಲ್ಲ. ಈಗ ಅದು ಒಂದು ಸಂಸ್ಕೃತಿಯಾಗಿ ಇಡೀ ಜಗತ್ತಿನಲ್ಲೇ ವ್ಯಾಪಿಸಿದೆ. ಅದು ಹೇಗೆ ನಮ್ಮ ಭಾರತೀಯತೆ ಅನ್ನೋದೇನಿದೆ ಅಲ್ಲ, ನಾವು ನಮ್ಮ ತಾಯಿ, ಅಕ್ಕ, ತಮ್ಮ, ಚಿಕ್ಕಪ್ಪ, ಚಿಗವ್ವ, ಆ ಒಂದು ಅಟ್ಯಾಚ್ಮೆಂಟ್ ಏನಿದೆ ಅಲ್ಲ, ಅಲ್ಲಿ ಕಾಣದೇ ಇರೋ ಅಟ್ಯಾಚ್ಮೆಂಟ್ ಇಲ್ಲಿ ಇದ್ದದ್ದು ನಿಮ್ಗೆ ಹೆಂಗ್ ಸಹಕಾರಿ ಆಯ್ತು? ಹೌ ಟು ಬಿಲ್ಡ್ ಅಪ್ ಯುವರ್ ಲೈಫ್? ರೈಟ್, ವೆರಿ ಗುಡ್ ಕ್ವಶನ್. ಈಗ ಫಾರ್ ಎಕ್ಸಾಂಪಲ್ ನಾ ಹೇಳಿದ್ನಲ್ಲ, 1 ತಿಂಗಳು ನಾನು ಅಲೋನ್ ಇದ್ದೆ, ಕಾರಲ್ಲಿದ್ದೆ. ಸೊ ದಟ್ ಆಲ್ ಕಮ್ಸ್ ಫ್ರಮ್ ಯುವರ್ inside, how you have been brought up. Yeah, definitely it is your family values, adjustment to nature, your adjustment to the existing conditions, taking challenges in a positive way, So ನಿಮಗೆ ಜೀವನದಲ್ಲಿ ಬಹಳ ಕಂಡೀಷನ್ಸ್ ಬರ್ತವೆ. ಅವಾಗ you have to look forward and say, okay, I can manage this. It's just a time. As the time ಚಕ್ರ ಅಂತಾರಲ್ಲ, ಚಕ್ರ ಹೆಂಗೆ ಕೆಳಗೆ ಮ್ಯಾಗೆ ಹೋಗುತ್ತಿರ್ತಲ್ಲ, ಹಂಗೆ this is one of that, So there is, problem is problem unless you view it as a problem. Otherwise it's not a problem. Every problem has a solution. Exactly. Correct. That's how I view it. Best attitude. And always have a positive. So ಈಗ ಒಬ್ರು ಕಲ್ಲು ಹೋಗಿದ್ರು ಅಂತ ಕೊಡ್ರಿ, ಮಾವಿನಕಾಯಿ ತಿನ್ಬೇಕಂತಂದು ಮಾವಿನಕಾಯಿ ಗಿಡಕ್ಕೆ ಕಲ್ಲು ಹೊಡಿತದಾರೆ, ಆ ಕಲ್ಲು ಬಂದು ನಿಮಗ್ ಬಡೀತು, ಅದೇನೋ ಒಂದು ಏನೋ ಬ್ಯಾಡ್ ಲಕ್ ಇರ್ಬೇಕು, ಏನೋ ಇರಬೇಕು. ಬಟ್ ಅದರಿಂದ ನಿಮಗೆ ಏನೋ ಇಂಪ್ಯಾಕ್ಟ್ ಆಗಬಹುದು. ದಟ್ ಯು ಹ್ಯಾವ್ ಟು ವಾಚ್ ಔಟ್ ಫಾರ್ ಫ್ಯೂಚರ್. ವೆನ್ ದೇರ್ ಆರ್ ಮಾವಿನಕಾಯಿ ಇದ್ದಾಗೆ ಯು ಶುಡ್ ನಾಟ್ ವಾಕ್ ಅರೌಂಡ್ ದ ಮ್ಯಾಂಗೋ ಟ್ರೀ ಅಂತ. ಇಟ್ಸ್ ಎ ಲೆಸನ್ಸ್ ಲರ್ನ್ಡ್. ಯಾ, ಸೊ ಹಂಗೆ ತಗೋತ ಹೋಗ್ಬೇಕು ನೀವು ಲೈಫ್ ಎಲ್ಲ. ಸೊ ಲೈಫ್ ಗಿವ್ಸ್ a lot of opportunities, but how you take that opportunity and manipulate is your best, and how you learn from it makes a hell of a difference. ಈಗ ನಾನಾತು ಚೌಳಿನಾತು ನಮಗೆಲ್ಲ we were in the same middle class, same Karnataka college. Nobody taught us different, nobody went to different things, but ದಳವಾಯಿ ಅವರಾತು ನಾವೆಲ್ಲ ಒಂದೇ ಸ್ಕೂಲಲ್ಲಿ ಒಂದೇ ಇದರಲ್ಲಿ ಓದಿ we made a difference. Exactly. That's how it is life, ನಿಮಗೆ ಯಾರಿಗೂ ಇದು ಆವಾಗಿನ ಕತೆ, ಆ ಕಾಲದಲ್ಲಿ ನಮಗೇನು ಟ್ಯೂಷನ್ ಇರಲಿಲ್ಲ, ಏನಿಲ್ಲ. ನಾವು is all spoon feeding. Education has gone to really low level. ನಾನ್ ಕೇಳಿದ್ರೆ ಈಗ, because you have so much of guides, so much of things. ವಿಚಾರ ಮಾಡ್ಲಿಕ್ಕೆ ಆಸ್ಪದಿಲ್ಲ. ನಮ್ಮಲ್ಲಿ ತಗೊಳ್ಳಿ ಒಂದು, ಐ ವಿಲ್ ಗಿವ್ ಯು ಮೈ ನರೇಷನ್ ಆಫ್ ಮಾಸ್ಟರ್ಸ್ ಇನ್ ಎಕನಾಮಿಕ್ಸ್ while I was in Iowa State University. Just to give you, ಪ್ರೊಫೆಸರ್ಸ್ ಅಲ್ಲಿ ಹೆಂಗಿದ್ರು ಅಂದ್ರೆ, ನಾನು ಒಬ್ಬ ನೊಬೆಲ್ ಲಾರೆಟ್ಸ್ ಕಡೆಯಿಂದ ಕ್ಲಾಸ್ ತಗೋತಾ ಇದ್ದೆ. ಅವನು ಹಾಫ್ ಶಾರ್ಟ್ಸ್ ಹಾಕೊಂಡು ಬಂದು ಟೀ ಶರ್ಟ್ ಹಾಕೊಂಡು ಬಂದು ಕ್ಲಾಸ್ ಹೇಳ್ತಿದ್ದ. ಸೊ ಯು ಸಿ ನೊಬೆಲ್ ಲಾರಿಯೇಟ್ಸ್ ಇನ್ ಫ್ರಂಟ್ ಆಫ್ ಯುವರ್ ಐಸ್ ಟಾಕಿಂಗ್ ಸೋ ಡಿಫರೆಂಟ್. ಯು ಸಿ ದೀಸ್ ಆರ್ ಆಲ್ ಹ್ಯೂಮನ್ ಬೀಯಿಂಗ್ಸ್. ವಿ ಕ್ಯಾನ್ ರೀಚ್ ದಟ್ ಹೈಟ್. ಇಟ್ಸ್ ನಾಟ್ ಬಿಗ್. ದಟ್ಸ್ ಹೌ ಯು ವಿಜುವಲೈಸ್, ರೈಟ್? ಅವನ್ ಪೇಪರ್ ತೆಗಿಬೇಕಂದ್ರೆ ಏನ್ ಮಾಡ್ತಿದ್ದ ಗೊತ್ತಾ? ಸ್ಯಾಟರ್ಡೆ ಸಂಡೇ ಬಂದು, ಹಾಲಿಡೇ ಇದ್ದಾಗ ಬಂದು ಪೇಪರ್ ತೆಗಿತಿದ್ದ. ಪೇಪರ್ ತೆಗೆದು ಅವನೇ ಆನ್ಸರ್ ಮಾಡ್ತಾ ಇದ್ದ. ಇಫ್ ಹಿ ಟೇಕ್ಸ್ 45 minutes, then he used to give 1.5 hours to us. And this is all open book. He said, get all your books, do whatever. Ella real life questions, re. Nothing is in the book. How you applied. Starting from, for example, ಒಂದು ರೆಫ್ರಿಜರೇಷನ್ ಫೆಸಿಲಿಟಿ ಶುರು ಮಾಡಿದ್ರೆ ಅದರ ಎಕನಾಮಿಕ್ಸ್ ಏನು, ಎಲ್ಲೆಲ್ಲಿ ಕಿಯಾಟ್ಸ್, ವೇರ್ ಹೌಸ್ ಆತು, ಹಿಂಗೆ. ಸೊ ದಟ್ಸ್ ಹೌ they make you think, not just bookish. And that prepares you for the life. That's the difference between American education and here. ಇನ್ನೊಂದು ಎಕ್ಸಾಂಪಲ್ ಕೊಡಬೇಕಂದ್ರೆ, ಅಲ್ಫಾ ಚೆಂಗ್ ಅಂತ ಎಕನಾಮಿಕ್ಸ್ ಅಲ್ಲಿ ಇದೆ. ಅದು ಇಲ್ಲಿ PhD ದಲ್ಲಿ ಬುಕ್ ಯೂಸ್ ಮಾಡ್ತಾರೆ ಎಕನಾಮಿಕ್ಸ್ ಅಲ್ಲಿ. ಕರ್ನಾಟಕ ಯೂನಿವರ್ಸಿಟಿ ಆಯ್ತು, ನಮ್ಮ ಅಗ್ರಿಕಲ್ಚರ್ ಎಕನಾಮಿಕ್ಸ್ ಅಲ್ಲಿ ಆಯ್ತು, US ದಲ್ಲಿ. ಸೊ ಅಲ್ಲಿಂದ ಆ ಬುಕ್ ನಮಗೆ ಮಾಸ್ಟರ್ಸ್ ಅಲ್ಲಿ ಬರೀ 1 credit ಅವರಿಗೆ ಕೊಡ್ತಿದ್ರು. Just think the amount of quantitative economics, the amount of philosophy, the amount of learning, how you apply. It's wonderful. Wow. It's just different. ಬಸವರಾಜ್, ಬಹಳ ನಿಮ್ಮ ಹತ್ರ ಮಾತಾಡ್ತಾ ನೋಡ್ರಿ, ನಾವು ಅಂದ್ರೆ ಮುಳುಗಿ ಹೋಗ್ಬಿಟ್ಟಿದ್ದೇವೆ. ಅಂದ್ರೆ ದಟ್ ಸಾರ್ಟ್ ಆಫ್ ಎಕ್ಸ್ಪೀರಿಯನ್ಸ್, ದಟ್ ಸಾರ್ಟ್ ಆಫ್ ಎಕ್ಸ್ಪರ್ಟೈಸ್ ವಿ ಹ್ಯಾವ್. ಅಂದ್ರೆ ನಮ್ಮಲ್ಲಿ ಯಾವಾಗಲೂ ಕೂಡ ನಾವು ವಿಚಾರ ಹಚ್ಚುವಂತ ಒಂದು ಶಿಕ್ಷಣ ಬೇಕಾಗಿದೆ. ಇವತ್ತು ಬದುಕು ಅಂದ್ರೆ ನಾವೇನು ಇವತ್ತಿದೀವಿ, ನಿನ್ನೆ ವಿಚಾರಕ್ಕೆ ಇದೀವಿ. ನಾವು ನಾಳೆ ಏನಿದೀವಿ, ಇವತ್ತು ನಾವು ವಿಚಾರ ಮಾಡ್ತಾ ಇದ್ಮೇಲೆ ನಾಳೆ ಇರ್ತೀವಿ. ಅಂದ್ರೆ ನಮ್ಮ ವಿಚಾರಗಳೇ ನಮ್ಮನ್ನ ಆಳ್ತಾವ್. ನಾವು ವಿಚಾರಾಧೀನಗಳು, ಅದು ಬಹಳ ಮುಖ್ಯ. ಅಂದ್ರೆ ಅದಕ್ಕೆ ನಾವು ಪ್ರಾಕ್ಟಿಕಲ್ ಲೈಫ್, ನೀವು ಹೇಳಿದ್ರೆ ನೊಬೆಲ್ ಅವ್ರ ಎಕ್ಸಾಂಪಲ್ ಕೊಟ್ಟಿರಲ್ಲ, ನಮ್ಮ ಡೇ ಟು ಡೇ ಲೈಫ್ ಅಲ್ಲಿ ನಾವು ಹೆಂಗೆ ನಾವು ಎಕ್ಸ್ಪ್ಲೋರ್ ಮಾಡ್ತೀವಿ, ಅವುಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ. ಅದೇನೇ ಜೀವನದಲ್ಲಿ ಸಾಕಷ್ಟು ಉತ್ತರಗಳನ್ನು ಕೊಡ್ತದೆ. ಬಸವರಾಜ್, ಒಂದು ಬಹಳ ಮುಖ್ಯವಾಗಿ ಅಂತಂದ್ರೆ, ನೀವು ಅಮೆರಿಕದಲ್ಲಿ ಸಾಕಷ್ಟು ಗೆಳೆಯರನ್ನು ಸಂಪಾದಿಸಿದ್ದೀರಿ. ಅಮೆರಿಕ ಜೀವನ ಗೊತ್ತಿದೆ, ಅಲ್ಲಿ ಜನ ಹೆಂಗೆ ಜೀವನ ಕಳೀತಾರೆ. ಈಗ ಅಲ್ಲಿ ಜನರ ಜೀವನ, ಅಲ್ಲಿ ಸ್ನೇಹಿತರ ಜೀವನ ಹೇಗಿತ್ತು, ಅಮೆರಿಕದ ಒಂದು ಸಂಸ್ಕೃತಿ ಏನಿದೆಲ್ಲ ಅದರದೊಂದು ನಮ್ಗೆ ಗ್ಲಿಮ್ಸ್ ಕೊಡ್ಬೋದಾ? ನಾನು ಧಾರವಾಡದಲ್ಲಿ ಓದಿದ್ದೆ. ನನಗೆ ಅಲ್ಲಿ ಬಹಳ
ನಾರ್ತ್ ಕರ್ನಾಟಕ ಫ್ರೆಂಡ್ಸ್ ಬಹಳ ಇದಾರೆ. ನಾರ್ತ್ ಕರ್ನಾಟಕದ ಫ್ರೆಂಡ್ಸ್ ಗ್ರೂಪ್ಸ್ ಇದಾವೆ. ಸೊ ದೇ ಆಲ್ವೇಸ್ ಕಾಮೆಂಟ್ ದಟ್ ಬಸವರಾಜ್ ಯರ್ 30 years ನಾವು ಬರೀ ಒಂದ್ 4 ವರ್ಷಕ್ಕೆ ಹೋದ್ರೆ ನಮ್ ಕನ್ನಡ ಎಷ್ಟು ಇದು ಆಗುತ್ತೆ, ಚೇಂಜ್ ಆಗುತ್ತೆ. ನೀವು ಹೆಂಗಿದ್ದೀರಿ ಹಂಗೆ ಮಾತಾಡ್ತೀರಾ, ಇನ್ನು ಧಾರವಾಡ ಭಾಷೆ ಸ್ಟೈಲ್. ದ ಮೂಮೆಂಟ್ ಐ ಟಾಕ್ ದೇ ಸೇ ಯು ಆರ್ ಫ್ರಮ್ ಧಾರವಾಡ. ಸೊ ನಾನು ಐ ಗಾಟ್ ಅ ಗುಡ್ ಫೋಟೋಗ್ರಾಫಿಕ್ ಮೆಮರಿ ಆಲ್ಸೋ. ಪೀಪಲ್ ಹೂ ಹ್ಯಾವ್ ಕಮ್ ಅಕ್ರಾಸ್ ಮೀ, worked with, and that's what I maintain. So I mix up with all seniors, juniors back even in America and here also. There are many senior friends here in Harvard who are very close friends of mine. Vice chancellors, Euro, ella, professors. So I know them very well, because, it's all depends on the maturity. Age is just a number. Exactly. Your maturity depends on how you look at life. When you are matured enough, you have a totally different perspective. You don't care about a lot of things that are happening nearby, family tussles, so different, talks behind you. You just say, forget it, move on. ಎಕ್ಸಾಕ್ಟ್ಲಿ, ಫ್ಯಾಂಟಾಸ್ಟಿಕ್, ರಿಯಲಿ. ಯಾಕಂದ್ರೆ ನಿಮ್ದು ನೀವು ಅದನ್ನ ಜೀವನ ಅನುಭವಿಸೋದು, ಜೀವನವನ್ನು ಆಸ್ವಾದಿಸೋದು ನೀವು ತುಂಬಾ ಚೆನ್ನಾಗಿ ಅನುಭವ ಹೇಳ್ತದ, ಕಲ್ಕೊಂಡಿದ್ದೀರಾ. ನೀವೆಲ್ಲರ ಜೊತೆಗೆ ಮಿಕ್ಸ್ ಆಗೋದು ಬಹಳ ಮುಖ್ಯ. ಮಿಕ್ಸಿಂಗ್ ಲೈಫ್, ಇವನ್ ಫಾರ್ ದಟ್ ಮ್ಯಾಟರ್ ಯು ಹ್ಯಾವ್ ಮಿಕ್ಸ್ ಇಟ್ ಅಪ್ ಯುವರ್ ಅಸೋಸಿಯೇಷನ್ ವಿತ್ ಅಮೆರಿಕನ್ ಲೋಕಲ್ ಸಿಟಿಸನ್ಸ್ ಆಲ್ಸೋ. I wanted to know about that. How is the culture of America? What is the local Americans? Right. How do they live their life? And what we give values over here. Right. And how they see, what is their vision of life perspective? Okay. What you have observed. ಈಗ ನಾನು ಮಾಸ್ಟರ್ಸ್ ಮಾಡಬೇಕಾದ್ರೆ ನನಗೆ ಅಲ್ಲಿ ಐವಾ ಸ್ಟೇಟ್ ಐಎಮ್ಸ್ ಅಲ್ಲಿ ಹಾರ್ಡ್ಲಿ ಐ ಹ್ಯಾಡ್ ಒನ್ ಏಷಿಯನ್ ಸ್ಟೋರ್, ಓಕೆ, ವೇರ್ ಐ ಯೂಸ್ ಟು ಗೆಟ್ ರೈಸ್ ಅಂಡ್ ದಾಲ್, ದಟ್ಸ್ ಇಟ್. ಸೊ ದಟ್ಸ್ 15 ತಿಂದು ಇವರು ಡಾಕ್ಟರ್ ಹನುಮಂತಪ್ಪ ಅಂತಂದು ಬೆಂಗಳೂರು ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಇದ್ರಲ್ಲ, ಅವ್ರದ್ದು ಬಯೋಗ್ರಫಿ ಅದು ಓದಿದ್ರೆ ಅವರು 3 ವರ್ಷ PhD ಮಾಡ್ಬೇಕಾದ್ರೆ ಬರೀ ಉಪ್ಪಿಟ್ಟು ತಿನ್ ಸರ್ವೈವ್ ಆದ್ರಂತ. ಬಿಕಾಸ್ ಹಿ ನ್ಯೂ ಓನ್ಲಿ ಟು ಡೂಯಿಂಗ್ ಉಪ್ಪಿಟ್ಟು. ಸೊ ಹಂಗೆಲ್ಲ ಇದೆ. ಸೊ ನಾವು ನಮಗೆ ಅಷ್ಟೇ ರೈಸ್ ದಾಲ್, ಬಿಕಾಸ್ ವಿ ಕಾಂಟ್ ಈಟ್ ಸಡನ್ಲಿ ಮೀಟ್ ಅಂಡ್ ಆಲ್, ರೈಟ್. ಎಸ್ ನರಸಿಂಹಯ್ಯ ಹನುಮಂತಪ್ಪ ಅನ್ಕೊಂಡಿದ್ದೆ. ಬಹಳ ಅವರು ಉಪ್ಪಿಟ್ಟು ತಿಂದೇ ಅವ್ರು ಜೀವನ ಮಾಡಿದ್ದಾರೆ ಅಂದ್ರೆ ಅಷ್ಟು ಕಲಿಸುತ್ತಾರೆ. ಸೊ ಹಾರ್ಡ್ಶಿಪ್ ಬರುತ್ತೆ, ಯಾರಿಗೆ ಇಲ್ಲಂತಲ್ಲ. ಪ್ಲೀಸ್ ಎಕ್ಸ್ಪ್ಲೈನ್ ಅಬೌಟ್ ದ ಲೈಫ್ ಆಫ್ ದಿ ಅಮೆರಿಕನ್. ಸೊ ಅಮೆರಿಕನ್ಸ್ ಅಲ್ಲಿ ಈಗ ನಾವು ವಾಟ್ ಇಸ್ ದೇರ್ ಡೇ ಟು ಡೇ ಲೈಫ್? ನಾನು 90s ಅಲ್ಲಿ ಹೋಗಿದ್ದಲ್ಲ, 90s ಅಲ್ಲಿ ಹೋಗಿದ್ದು ಈಗ 2020 ದಲ್ಲಿ ಕಂಪೇರ್ ಮಾಡಿದ್ರೆ ಅವಾಗ ಇಟ್ ವಾಸ್ ಇಂಡಿಯನ್ಸ್ ಆತು, ಬೇರೆ ಕಂಟ್ರೀಸ್ ಜನ ಬಹಳ ಕಡಿಮೆ ಇರ್ತಾ ಇದ್ರು. ಓಕೆ, ಈಗ ಇಟ್ ಹ್ಯಾಸ್ ಬಿಕಮ್ ಆಫ್ಟರ್ 2000 ದಟ್ IT ಬಬಲ್ ಏನಾಯ್ತಲ್ಲ, ಅವಾಗಿಂದ ಇಟ್ ಹ್ಯಾಸ್ ಎಕ್ಸ್ಪೋನೆನ್ಷಿಯಲಿ ಗ್ರೋನ್. ಅಮೆರಿಕ ಇಸ್ ಗ್ಲೋಬಲ್. ಇಟ್ ವಾಸ್ ಅಮೆರಿಕ ಅರ್ಲಿಯರ್. ಅಮೆರಿಕನ್ ಜಾಸ್ತಿ. ಈಗ ಇಮಿಗ್ರೇಷನ್ ಅದು ಇದು ಆಗಿ ಲಾಟ್ ಆಫ್ ಥಿಂಗ್ಸ್ ನಾವು ಕಲಿಬೇಕಾದ್ರೆ, ಮಾಸ್ಟರ್ಸ್ ಮಾಡಬೇಕಾದ್ರೆ ಅವಾಗ ಬಹಳ ಇಂಡಿಯನ್ಸ್ ಕಡಿಮೆ ಇರ್ತಾ ಇದ್ರು. ನಾವು ಒಂದೊಂದು ಸ್ಕೂಲ್ ಅಲ್ಲಿ, ಬಿಕಾಸ್ ನಾನು ಐವಾ ಸ್ಟೇಟ್ ಇಸ್ ವೆರಿ ಕೋಲ್ಡ್ ಕ್ಲೈಮೇಟ್. I used to see -20, -40 degree Fahrenheit. ಯಾವ ಸ್ಟೇಟ್ ಅದು? ಐವಾ. ಅದು ನಾರ್ತ್ ಸೈಡ್ ಬರುತ್ತೆ. ಓಕೆ, ಸೊ ಮಿನಿಯಾಪೊಲಿಸ್ ಅಂತ ಬರುತ್ತೆ. ಸೊ ಇಟ್ ವಾಸ್ ಚಾಲೆಂಜಿಂಗ್ because we had to going from a tropical country, surviving there. Nam dress was basically like Rajasthani dakus, everything with eyes and nose open. Monkey cap hakondu hogtiddu ನಾವು, because the winds used to come and hit, because it's basically cornfields. Iowa is known for corn and soybean. Those are the main crops. Okay. So, and then they have this meat, like the cow meat and all that, both pork as well as beef. Okay, that is the major agriculture economy there. Coming to the customs and day-to-day work, basically you learn from your professors, right, and your managers, whoever you work with them. Everybody is very staunch about time, respect to time. Even here also, my friends, when I tell them, you don't respect time, I always tell, you tell me, okay, 5 to 10 minutes are all right. But if you are coming by half an hour or something, I say, forget it, I'm moving on. ಮನುಷ್ಯನಿಗೆ ಸಮಯದ ಮರ್ಯಾದೆ ಕೊಡಕ್ ಬರಲಿಲ್ಲ ಅಂದ್ರೆ ಅವನು ಎಂದೂ ಮುಂದೆ ಹೋಗೋದಿಲ್ಲ. ದಟ್ಸ್ ಮೈ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಅಂಡ್ ಆಟಿಟ್ಯೂಡ್ ಫಾರ್ ಲೈಫ್. ಈಗ ಮ್ಯಾರೇಜ್ ಅಂಡ್ ಆಲ್ ನಮ್ದು ಟ್ರೆಡಿಷನ್ ಬೇರೆ, ಅಲ್ಲಿದ್ ಬೇರೆ. ಡೈವರ್ಸ್ ಅಂತ ನಾವು ಕಲ್ತಿದ್ದೆ ಈಗ ವೆಸ್ಟರ್ನ್ ಕಲ್ಚರ್. ಕರೆಕ್ಟ್. ಸೊ ಹೌ ಇಸ್ ದಟ್ ಫ್ಯಾಮಿಲಿ ಲೈಫ್ ಓವರ್ ದೇರ್ ಫಾರ್ ದೇರ್ ಲೋಕಲ್ ಸಿಟಿಸನ್ಸ್? Every marriage has ups and downs. We fight and we, compromise. We learn from it. So it's natural, right? Because ಒಬ್ರು ಹೆಣ್ಮಕ್ಳು ನಿಮ್ಮಿಂದ ಬರ್ಬೇಕಂದ್ರೆ ಮದುವೆಯಾಗಿ, so they also sacrifice a lot, because everybody is built and born and brought up in a different way. So you have to adjust quite. It's not ISO 9000 certification alla marriage. It's more of a understanding, adjustment, observing, helping each other. Because you by yourself are nothing unless you have a family, you have an understanding, you have a team of things. Like your work, family is a team, for all your social interaction and everything. So that's how the approach should be. ನನಗೆ ಇದು ಬೇಕಾ ಅದು ಬೇಕಾ ಅದಾಗೋದಿಲ್ಲ.
So you'll have to, share the burden, share the work, evolve yourself. I surprised in America, citizens are living away from their parents. Even the young teenage boys, girls, they are living away from their parents. They cannot live together, and even spouses are their marriage time is very less. And maybe what you have told is right, that giving respect to each other, and that has become very common over there. How do you see that in America? ಈಗ ನೋಡಿ ಹೆಂಗಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆದಂಗೆ ನಿಮಗೆ ಯು ಸಿ ಲಾಟ್ ಆಫ್ ಫಾಸ್ಟ್ ಡೆವಲಪ್ಮೆಂಟ್. ಈಗ ವರ್ಕ್ ಅಲ್ಲಿ ಯು ಮೀಟ್ ಸಮ್ ಒನ್, ಯು ಗೆಟ್ ಮ್ಯಾರಿಡ್, ಬಟ್ ವೆನ್ ಯು ಡೋಂಟ್ ನೋ ವಾಟ್ ಈಸ್ ದ ಬ್ಯಾಕ್ ಗ್ರೌಂಡ್ ಆಫ್ ದ ಫ್ಯಾಮಿಲಿ, ವೇರ್ ಫಾರ್ ಎಕ್ಸಾಂಪಲ್ ಇನ್ ಇಂಡಿಯಾ ಒಂದು ಹುಡುಗಿನ ಮದುವೆ ಆಗ್ಬೇಕಾದ್ರೆ ಅವ್ರ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ನೋಡ್ತಾರೆ, ಎಲ್ಲ ಆಲ್ 360 ಡಿಗ್ರಿ ಆಂಗಲ್ ನೋಡ್ತಾರೆ, ಎಲ್ಲ ಬ್ಯಾಕ್ ಗ್ರೌಂಡ್ ಹೆಂಗಿದಾರಪ್ಪ, ಅಡ್ಜಸ್ಟ್ ಆಗ್ತಾರ ಇಲ್ಲ ಅಂತ. ಬಟ್ ದಟ್ ಈಸ್ ಮಿಸ್ಸಿಂಗ್ ದೇರ್ ಬಿಕಾಸ್ ಯು ಜಸ್ಟ್ ಮೀಟ್ ವಿತ್ ದೆಮ್, ಯು ಆರ್ ಗೋಯಿಂಗ್ ಟು ಸ್ಕೂಲ್ ಟುಗೆದರ್, ಸೊ ಯು ಇಂಟರಾಕ್ಟ್, ಸೊ ಯು ಸೇ ಓಕೆ ಲೆಟ್ಸ್ ಗೆಟ್ ಇನ್ವಾಲ್ವ್ಡ್ and then get married. But there are some shortcomings in that also, because you never know what are the upbringings have built in you, as a shortcoming. So by the time you realize, you start, and ellaru independent irtare because they are working also. So they know how to manage their needs, where to cut the things, and live properly. Okay. So hingagi they take the chance of staying together and also breaking. As you said, divorce ಅಂತ ಅಂದ್ರಲ್ಲ. ಸೊ ಬಟ್ ಈಗ ಅದನ್ನೇ ನಾವು ಇಲ್ಲಿ ನೋಡ್ತಾ ಇದ್ದೇವೆ ಐಟಿದಲ್ಲಿ, ಬಿಕಾಸ್ ಐ ವಾಸ್ ಟಾಕಿಂಗ್ ಟು ಮೈ ಲಾಯರ್ ಫ್ರೆಂಡ್ ಇನ್ ಬ್ಯಾಂಗ್ಳೂರ್, ಅಂಡ್ ಹಿ ವಾಸ್ ಸೇಯಿಂಗ್ ದಟ್ ದೇರ್ ಇಸ್ 28% ಆಫ್ ಆಲ್ಮೋಸ್ಟ್ ಕ್ಲೋಸ್ ಟು ದಟ್ ಡೈವರ್ಸ್ ರೇಟ್ ಹಿಯರ್ ಇನ್ ಯಂಗರ್ ಜನರೇಷನ್. ಅಂದ್ರೆ 1 in 3 people per every 10 people are getting divorced. So that's alarming rate. Yes, you're right, and that's the effect of globalization. ಎಲ್ಲರೂ ಹೋಗ್ತಾರೆ. ನಮ್ಮಲ್ಲಿ ಏನಾಗುತ್ತೆ ಗೊತ್ತ್ರಿ, ಇಂಡಿಯನ್ ಕಲ್ಚರ್ ನೋಡಿ ಹೇಳ್ತೀನಿ ನಾ, ಮ್ಯಾರೇಜ್ ಇರ್ತಾರೆ, ಆದ್ರೆ ಏನಾಗುತ್ತೆ, ಒಬ್ರೊಬ್ರು ಸಹಿಸ್ಕೊಂಡಿರುವಂತ ಸಾಧ್ಯತೆ ಬಹಳ ಕಷ್ಟ ಸಹಿಸಿಕೊಂಡು ನಾವು ಇದೀವಿ. ಆದ್ರೆ ಆಫ್ಟರ್ ಸಮ್ ಏಜ್ ಫಾರ್ ಮೆನಿ ಆಫ್ ದ ಪೀಪಲ್ ಮ್ಯಾರೇಜ್ ಇಸ್ ನಾಟ್ ಎನ್ ಈಸಿ ಥಿಂಗ್. 30-35 ವರ್ಷ ಆದ ನಂತರ ಕೂಡ ಜೊತೆಗಿರ್ತಾರೆ, ಆದ್ರೆ ಮಾನಸಿಕವಾಗಿ ಸಾಕಷ್ಟು ಬೇರೆ ಆಗಿರೋ ಸಾಧ್ಯತೆ ಇರ್ತದೆ. ಅವ್ರನ್ನ ಸಹಿಸಿಕೊಳ್ಳೋದು, ಮತ್ತೆ ಹೆಣ್ಮಕ್ಳ ಮೇಲೆ ದಬ್ಬಾಳಿಕೆ ಹೆಣ್ಮಕ್ಳು ಗಂಡನನ್ನ ಅಂದ್ರೆ ಬೇರೆ ರೀತಿಯಿಂದ, ಅಂದ್ರೆ ವಿಶೇಷವಾಗಿ ಆತರ ದಬ್ಬಾಳಿಕೆ ಅನ್ನೋ ತರ, ಅಂದ್ರೆ ನೀನೇನ್ ಮಹಾ ಆದ್ರೂ ಜೊತೆಗಿರ್ತಾರೆ. ಅದು ಇರ್ಬಹುದು, ಅದು ಅಲ್ಲಿ ಕಾಣ್ತಾ ಇದೆ, ಇಲ್ಲಿ ಕಾಣ್ಲಿಕ್ಕಿಲ್ಲ. ಅಷ್ಟು ಬಿಟ್ರೆ ಎಲ್ಲ ಯೂನಿವರ್ಸ್ ಇಸ್ ಸೇಮ್. ಬಟ್ ಒಂದು ನಮಗ್ ಬಹಳ ಆಶ್ಚರ್ಯ ಅನಿಸೋದು ಅಂದ್ರೆ, ಅಲ್ಲಿ ಮಕ್ಕಳು, ಟೀನೇಜ್ ಮಕ್ಕಳು ಒಬ್ಬರೇ ಇರ್ತಾರೆ, ಇಂಡಿಪೆಂಡೆಂಟ್ ಆಗಿರ್ತಾರಲ್ಲ. ಅಂಡ್ ಹೌ ಇಟ್ ವಾಸ್ ಪಾಸಿಬಲ್ ಅವರ್ ದೇರ್? ಅದೇ ಹೇಳಿದ್ನಲ್ಲ ನಿಮಗೆ, ದೇ ಗಿವ್ ಲಾಟ್ ಆಫ್ ಅಪರ್ಚುನಿಟಿ. ಇಂಡಿಪೆಂಡೆಂಟ್ ಮಕ್ಕಳು ಬಹಳ ಇದನ್ನು ಇರ್ತಾರೆ, ಯಂಗರ್ ಜನರೇಷನ್. ನೀವು ಅವ್ನ ಬೇಬಿ ಒಂದು ರೂಮ್ ಅಂತಲ್ಲಿ, ಸೊ ದೇ ವಿಲ್ ಬಿ ಹ್ಯಾವಿಂಗ್ ಸೆಪರೇಷನ್ ಬಿಕಾಸ್ there's a lot, as I said, it's a land of plentiness. So ಈಗ ಮನೆ ತಗೊಳ್ಳಿ, ನಾವು ಇಲ್ಲಿ when we were growing up, we grew up in less than 1200 square feet houses. But ಅಲ್ಲಿ now we have like 3,000, 5,000 square feet minimum, though we say that we are in upper middle class. So you get to see a lot of facilities. You have 2-3 TVs at house, 4-5 computers, 3 cars. So it's all challenging. And it's 100 by 100 land, indugade garden, lake. So nature is bountiful and also lot of resourceful. So adanna exploit ಮಾಡಿ, they build up that independence kind of, nature and career. Okay, that is one of the reason why the younger generation also thinks that they can survive, and they can, in the sense that once they reach 18 years, they are independent. They can work outside, they get to work. ಆ ಲೋನ್ಲಿನೆಸ್ ಕಾಡೋದಿಲ್ಲ. ಶ್ರೀ ಬಸವರಾಜ್ ಸುಳಿಗಾವಿ ಅವರೇ, ಬಹಳ ವಿಸ್ತೃತವಾಗಿ ಮಾತಾಡಿದ್ರೆ. ಕೊನೆಯದಾಗಿ, ಇವತ್ತು ಸಾಕಷ್ಟು ನಮ್ಗೆ ಅವಕಾಶಗಳು ಬೇಕು ಅಂತ ಹೇಳಿ ಕಾಯ್ತಾರಂತ ಯುವ ಜನರಿದ್ದಾರೆ. ಅಮೆರಿಕಕ್ಕೆ ಬರ್ಬೇಕು ಅನ್ನೋರಿದ್ದಾರೆ, ಅಥವಾ ಇಲ್ಲೇ ನಾವು ನಮ್ಮ ಬದುಕನ್ನು ಕಂಡುಕೊಳ್ಬೇಕು ಅನ್ನೋರಿದ್ದಾರೆ. ಒಂದೆರಡು ಮಾತು ಫಾರ್ ಯಂಗರ್ ಜನರೇಷನ್. ಯಂಗರ್ ಜನರೇಷನ್ಗೆ ಹೇಳ್ಬೇಕಂದ್ರೆ, ನಾನು ಹೇಳಿದ್ದೆ ಫಸ್ಟ್ ಸೆಂಟೆನ್ಸ್ ಅಲ್ಲ, ಅನ್ಲೆಸ್ ಯು ಹ್ಯಾವ್ ಫೈರ್ ಇನ್ ದ ಬೆಲಿ ಯು ಕೆನಾಟ್ ಡೂ ಎನಿಥಿಂಗ್. ಸೊ ಅದು ಏನ ಸ್ಟಾರ್ವೇಷನ್ ಏನಂತಾರಲ್ಲ, ಸೊ that drives your force. I have a lot of friends who have been very successful in business, who did very bad in academics, but they knew what they wanted in life. I can quote, even in agriculture or in K boards or in KCD, we become multi-million business guys, and whom we played and, worked. So it's always the challenge, and it's all the strength should come from inner side. So try to focus on that. Nimage books, career guides may just give you a path, but your vision is what drives you to where you want to be. Wow. ಶ್ರೀ ಬಸವರಾಜ್ ಸುಳಿಗಾವಿ ಅವರೇ, ನಮ್ಮ ಆಕಾಶವಾಣಿ ಧಾರವಾಡಕ್ಕೆ ಬಂದು ಈ 75 ವರ್ಷದ ಸಂದರ್ಭದೊಳಗ ತಮ್ಮ ಒಂದು ಹೃದಯದ ಭಾವನೆಗಳು ಹಂಚಿಕೊಂಡಿದ್ದಕ್ಕೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು, ಅಭಿನಂದನೆಗಳು.
ಇದುವರೆಗೆ ಯಶಸ್ವಿ ಜೀವನದ ಸೂತ್ರಗಳು ಈ ಕುರಿತು ಅಮೆರಿಕಾದಲ್ಲಿ ನೆಲೆಸಿರುವ ಉದ್ಯಮಿ ಬಸವರಾಜ್ ಸುಳಿಗಾವಿ ಅವರೊಡನೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್. ಸಂಕಲನ ತ್ರಿವೇಣಿ ಬೆಟಗೇರಿ.